ಕಾಂಗ್ರೆಸ್ನ ರಾಜ್ಯ ನಾಯಕರು ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇರೋದು ಸಿಎಂ ಬದಲಾವಣೆ ವಿಚಾರವಾಗಿ ಮೇಲಿನ ಮೇಲೆ ಪ್ರಸ್ತಾಪ ಆಗ್ತಾ ಇದ್ದಿದ್ದು, ಅದರ ಜೊತೆಗೆ ಹೆಚ್ಚುವರಿ ಡಿಸಿಎಂಗೋಸ್ಕರ ಪಟ್ಟು ಹಿಡಿತಾ ಇರುವಂತದ್ದು ಇದೆಲ್ಲವೂ ಕೂಡ ನಾವು ನೋಡ್ತಾ ಇದ್ವಿ. ಅದೆಲ್ಲ ಕದನ ಈಗ ದೆಹಲಿ ಅಂಗಳವನ್ನು ತಲುಪಿ ಬಂದಿದೆ. ಅದರಲ್ಲೂ ಕೂಡ ಸಿಎಂ ಬದಲಾವಣೆ ವಿಚಾರವಾಗಿ ಮೊನ್ನೆ ವೇದಿಕೆಯಲ್ಲಿ ಸ್ವಾಮೀಜಿಯೊಬ್ಬರು ಹೇಳಿದಂತ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಚುರುಕು ಮುಟ್ಟಿತ್ತು. ಬಟ್ ಈಗ ಪ್ರತಿದಾಳವನ್ನ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಹೂಡುವಂತ ಪ್ರಯತ್ನಗಳಾಗ್ತಾ ಇದೆ. ಅದರಲ್ಲೂ ಯಾವ ಮಟ್ಟಿಗೆ ಅಂತ ಅಂದ್ರೆ, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬುಡಕ್ಕೆ ಈಗ ಬಿಸಿನೀರು ಕಾಯಿಸುವಂತ ಕೆಲಸ ಸಿದ್ದರಾಮಯ್ಯನವರ ಬಣದ ಕೆಲ ನಾಯಕರುಗಳಿಂದ ಆಗ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಡಿಕೆ ಶಿವಕುಮಾರ್ ಏನು ಸುಮ್ಮನೆ ಕೂತಿಲ್ಲ. ಇವರೆಲ್ಲ ರಾಹುಲ್ ಗಾಂಧಿಯನ್ನ ಒಂದು ಟೀಮ್ ಹೋಗಿ ಭೇಟಿ ಮಾಡಿ ಬರ್ತಾ ಇದ್ದ ಹಾಗೆ ಸಿಂಗಲ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ರಾಜ್ಯದ ಕೆಲ ನಾಯಕರುಗಳು, ಅದರಲ್ಲೂ ಕೆಲ ಸಚಿವರುಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನೇನಾಗ್ತಾ ಇದೆ ಹಾಗಾದ್ರೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಇದೇನು ಹೊಸದೇನಲ್ಲ. ಈಗ ಸರ್ಕಾರ ಆದಾಗ ಸರ್ಕಾರದಲ್ಲಿ ಸಚಿವರಾದ ಮೇಲೆ ಅಧ್ಯಕ್ಷರಾದವರು ಜವಾಬ್ದಾರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ, ಎರಡೆರಡು ಹುದ್ದೆಗಳು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಬದಲಾಯಿಸ್ತಾರೆ. ಅದೇನು ಹೊಸದೇನಲ್ಲ. ಈಗ ನಾನಿರುವಾಗ ಬದಲಾಯಿಸಿದ್ರಲ್ವಾ. ಇದು ಪ್ರಕ್ರಿಯೆ ಒಂದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ತಾಳಕ್ಕೆ ಪ್ರತಿದಾಳ, ತಂತ್ರಕ್ಕೆ ಪ್ರತಿತಂತ್ರ, ರಾಜಕೀಯ ಅನ್ನೋ ಚದುರಂಗದಾಟದಲ್ಲಿ ಪಕ್ಕಾ ಯೋಚಿಸಿ ಪಾನ್ ಮೂವ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಕೋಟೆಯಲ್ಲಿ ಡಿಸಿಎಂ ಸಿಎಂ ಹುದ್ದೆಗಾಗಿ ನಡೀತಾ ಇರೋ ಗದ್ದುಗೆ ಗುದ್ದಾಟದ ಚೆಂಡು ದೆಹಲಿ ಅಂಗಳಕ್ಕೆ ಪುಟಿದಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಅಭಿನಂದನೆ ಸಲ್ಲಿಸೋದರ ನೆಪದಲ್ಲಿ ಭೇಟಿಯಾಗಿರೋ ಸಿಎಂ ಸಿದ್ದರಾಮಯ್ಯ ಟೀಮ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಹೊಸ ದಾಳ ಉರುಳಿಸಿದೆ. ಇನ್ನೊಂದು ಕಡೆ ಕೆಪಿಸಿಸಿ ಪಟ್ಟಕ್ಕಾಗಿ ಪಟ್ಟು ಹಿಡಿದಿರೋ ವಿರೋಧಿ ಪಡೆಗೆ ಡಿಸಿಎಂ ಡಿಕೆ ತಮ್ಮದೇ ಸ್ಟೈಲ್ನಲ್ಲಿ ಚೆಕ್ಮೇಟ್ ಇಟ್ಟಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕಾಗಿ ಕದನ. ಒಂದು ಕಲ್ಲಲ್ಲಿ 3 ಹಕ್ಕಿ ಹೊಡೆಯಲು ಹೈ ರಣತಂತ್ರ. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಿದ್ದರಾಮಯ್ಯ ಟೀಮ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಬರ್ತಿತ್ತು. ಕುರ್ಚಿ ಕದನ ಕೋಲಾಹಲವನ್ನೇ ಎಬ್ಬಿಸಿತು. ಈ ಹೊತ್ತಲ್ಲೇ ಡಿಸಿಎಂ ಡಿಕೆಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಒಕ್ಕಲಿಗ ಸ್ವಾಮೀಜಿ ಬೇಡಿಕೆ ಇಟ್ಟಿದ್ರು. ಇದೇ ಮಾತಿನಿಂದ ಅಲರ್ಟ್ ಆಗಿದ್ದ ಸಿದ್ದರಾಮಯ್ಯ ಟೀಮ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಕೂಗನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಶುರು ಮಾಡಿದ್ರು. ಡಿಸಿಎಂ ಸಿಎಂ ಬದಲಾವಣೆ ಬಿರುಗಾಳಿ ಕೆಪಿಸಿಸಿ ಸಾರಥಿಯ ಬದಲಾವಣೆಯತ್ತ ಹೊರಳಿದೆ. ಅದರಲ್ಲೂ ಹೈಕಮಾಂಡ್ ಭೇಟಿಯಾಗಿರೋ ಸಿದ್ದರಾಮಯ್ಯ ಟೀಮ್ ಇಟ್ಟಿರೋ ಬೇಡಿಕೆ ರೋಚಕವಾಗಿದೆ. ದೆಹಲಿ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಮತ್ತು ಬಣ ಬೇಡಿಕೆ ಇಟ್ಟಿದೆ. ಡಿಕೆ ಶಿವಕುಮಾರ್ ಬಳಿಯೇ 2 ಪ್ರಬಲ ಖಾತೆಗಳಿವೆ. ಪಕ್ಷ ಸಂಘಟನೆಗೆ ಅನುಕೂಲಕರವಲ್ಲ ಅನ್ನೋ ಅಭಿಪ್ರಾಯ ಮುಂದಿಡಲಾಗಿದೆ. ಅಲ್ಲದೆ ಒನ್ ಮ್ಯಾನ್ ಒನ್ ಪೋಸ್ಟ್ ಪಾಲಿಸಿ ಜಾರಿಗೆ ಆಗ್ರಹಿಸಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಮಾಡಿದರೆ ಸೂಕ್ತ. ಈ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರು ವರದಿ ಸಲ್ಲಿಸಿದ್ದಾರೆ. ದೆಹಲಿ ಭೇಟಿ ವೇಳೆ ಹೀಗಂದಿರೋ ರಾಜ್ಯ ನಾಯಕರು ಮನವರಿಕೆ ಮಾಡಿದ್ದಾರೆ. ನೋಡಿ, ಇವೆಲ್ಲ ನಡ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಗಳು ಏನು ಹೊಸದೇನಲ್ಲ. ಈಗ ಸರ್ಕಾರ ಆದಾಗ ಸರ್ಕಾರದಲ್ಲಿ ಸಚಿವರಾದ ಮೇಲೆ ಅಧ್ಯಕ್ಷರಾದವರು ಜವಾಬ್ದಾರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ, ಎರಡೆರಡು ಹುದ್ದೆಗಳು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಬದಲಾಯಿಸ್ತಾರೆ. ಅದೇನು ಹೊಸದೇನಲ್ಲ. ಈಗ ನಾನಿರುವಾಗ ಬದಲಾಯಿಸಿದ್ರಲ್ವ. ನಾನು ಗೃಹ ಸಚಿವನ ಸ್ಥಾನಕ್ಕೆ ನನಗೆ ಆಪ್ಷನ್ ಕೊಟ್ಟರು, ನೀವು PCC ಪ್ರೆಸಿಡೆಂಟ್ ಕಂಟಿನ್ಯೂ ಆಗ್ತೀರಾ ಇಲ್ಲ ಹೋಮ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತೀರಾ ಅಂದರು. ನಾನು ಇಲ್ಲಪ್ಪ, ನಾನು PCC ಕಂಟಿನ್ಯೂ ಆಗ್ತೀನಿ, ನಂಗೆ ಹೋಮ್ ಮಿನಿಸ್ಟ್ರಿ ಸಾಕು ಬೇಡ ಅಂತ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ಮೇಲೆ ಬೇರೆಯವ್ರನ್ನ ಮಾಡಿದರು, ದಿನೇಶ್ ಗುಂಡೂರಾವ್ರನ್ನ ಮಾಡಿದರು. ಹಾಗಾಗಿ ಇದು ಏನು ನಾವು ವಿ ನೀಡ್ ನಾಟ್ ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ಮುಂದಿನ ತಿಂಗಳಲ್ಲಿ ಕೆಪಿಸಿಸಿಗೆ ನೂತನ ಸಾರಥಿ ನೇಮಕ. ಇನ್ನು ಕಾಂಗ್ರೆಸ್ ಕೋಟೆಯಲ್ಲಿ ಕುದಿಯುತ್ತಿರೋ ಅಸಮಾಧಾನದ ಬಿಸಿ ನೀರಿಗೆ ತಣ್ಣೀರು ಹಾಕೋದಕ್ಕೆ ಹೈಕಮಾಂಡ್ ತಂತ್ರಗಾರಿಕೆ ಮಾಡ್ತಿದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಪಾಲಿಸಿ ಜಾರಿ ಮಾಡಿ ಒಂದೇ ಕಲ್ಲಿನಲ್ಲಿ 3 ಹಕ್ಕಿ ಹೊಡೆಯೋ ಬಾಣ ಪ್ರಯೋಗಿಸಲು ಮುಂದಾಗಿದೆ. ಬದಲಾವಣೆಯ ಬೆಂಕಿಗೆ ತಣ್ಣೀರು ಸುರಿಯಲು ಹೈಕಮಾಂಡ್ ಬಿಗ್ ಪ್ಲಾನ್ ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾದ್ರೆ ಅರ್ಧ ಸಮಸ್ಯೆಗೆ ಮುಕ್ತಿ ಅಂತ ಅರಿತಿರುವ ಹೈಕಮಾಂಡ್ ಒನ್ ಮ್ಯಾನ್ ಒನ್ ಪೋಸ್ಟ್ ಪಾಲಿಸಿ ಜಾರಿಗೆ ತರೋ ಸಾಧ್ಯತೆ ಇದೆ. ಮುಂದಿನ ತಿಂಗಳ ಹೊತ್ತಿಗೆ ಕೆಪಿಸಿಸಿಗೆ ನೂತನ ಸಾರಥಿಯನ್ನ ನೇಮಿಸೋ ಸಾಧ್ಯತೆ ಇದೆ. ಈ ಮೂಲಕ ಅಸಮಾಧಾನಿತರನ್ನ ಸಮಾಧಾನಪಡಿಸಲು ಹೈಕಮಾಂಡ್ ಮುಂದಾಗಿದೆ.
ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಒಪ್ಪುವ ನಾಯಕನಿಗೆ ಪಟ್ಟ ಕಟ್ಟುವ ಮೂಲಕ ಗೊಂದಲ ನಿವಾರಿಸಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ಹೆಚ್ಚುವರಿ ಡಿಸಿಎಂ ಇಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದೆ ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಸಿದ್ದರಾಮಯ್ಯ ಟೀಮ್ ಆಟಕ್ಕೆ ಡಿಸಿಎಂ ಡಿಕೆ ಪ್ರತಿತಂತ್ರ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಅಂಡ್ ಪಡೆ ಒಂದು ಆಟ ಕಟ್ಟಿ ಬಂದಿದ್ರೆ, ಇನ್ನೊಂದು ಕಡೆ ಕನಕ್ಪುರ ಬಂಡೆ ಡಿಕೆ ಕೂಡ ಹೊಸ ತಂತ್ರಗಾರಿಕೆ ಹೆಣೆದಿದ್ದಾರೆ. ದೆಹಲಿಯಲ್ಲೇ ಒನ್ ಮ್ಯಾನ್ ಆರ್ಮಿಯಂತೆ ಪರೇಡ್ ಮಾಡಿರೋ ಡಿಕೆ ಖರ್ಗೆ ಅವರನ್ನ ಭೇಟಿಯಾಗಿ ಸಚಿವರ ವಿರುದ್ಧ ದೂರು ನೀಡಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಡಿಸಿಎಂ ಡಿಕೆ ಚರ್ಚೆ ನಡೆಸಿದ್ದಾರೆ. ಸಚಿವರ ಬಗ್ಗೆ ಡಿಕೆ ಶಿವಕುಮಾರ್ ದೂರು ನೀಡಿದ್ದಾರೆ. ಖರ್ಗೆ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಡಿಕೆ ದೂರು ನೀಡಿದ್ದು, ಇತ್ತೀಚೆಗೆ ಸಚಿವರು ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ, ಚುನಾವಣೆ ಬಳಿಕ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಅಂತ ಸಚಿವರ ನಡೆ ಬಗ್ಗೆ ಖರ್ಗೆ ಬಳಿ ಡಿಕೆ ಅಸಮಾಧಾನ ಹೊರಹಾಕಿದ್ದಾರೆ. ಆದ್ರೆ ಕೆಪಿಸಿಸಿ ಪಟ್ಟ ಬಿಟ್ಟುಕೊಡದೆ ಡಿಕೆಶಿ ಪ್ರತಿತಂತ್ರ ಹೂಡಿದ್ದಾರೆ ಎನ್ನಲಾಗಿದೆ. ಅಧ್ಯಕ್ಷ ಸ್ಥಾನ ಇದ್ರೆ ಸಿಎಂ ಸ್ಥಾನ ಬದಲಾವಣೆಗೆ ಹೆಚ್ಚು ಬಲ ಬರುತ್ತೆ. ಹೀಗಾಗಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಬಿಬಿಎಂಪಿ ಚುನಾವಣೆವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಲು ಡಿಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಭೇಟಿಯಾಗಿದ್ದ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯಗೆ ಸಚಿವ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ಹಾಗೂ ಕೆಜೆ ಜಾರ್ಜ್ ಸಾಥ್ ನೀಡಿದ್ರು. ಆದರೆ ಸಿದ್ದರಾಮಯ್ಯ ಜೊತೆ 10 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಚರ್ಚಿಸಿದ್ದು ಕೆಲ ಸೂಚನೆ ನೀಡಿದ್ದಾರೆ. ಹೆಚ್ಚುವರಿ ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಚರ್ಚೆ ನಡೆಸಿದ್ದಾರೆ. ಚರ್ಚೆ ವೇಳೆ ಬಹಿರಂಗ ಹೇಳಿಕೆ ನೀಡದಂತೆ ಸಚಿವರಿಗೆ ಸೂಚನೆ ನೀಡಬೇಕು. ನಾಯಕರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು. ಸೂಕ್ತ ಸಮಯದಲ್ಲಿ ಪಕ್ಷ ನಿರ್ಧಾರವನ್ನ ಕೈಗೊಳ್ಳಲಿದೆ ಅಂತ ಸಿದ್ದರಾಮಯ್ಯಗೆ ರಾಹುಲ್ ಹೇಳಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ನಾವು 4 ಸ್ಥಾನ ಗೆಲ್ಲಬಹುದಿತ್ತು ಅಂತ ಸಿದ್ದರಾಮಯ್ಯ ರಾಹುಲ್ ಗಮನಕ್ಕೆ ತಂದಿದ್ದಾರೆ. ಅದೇನೇ ಹೇಳಿ, ಕಾಂಗ್ರೆಸ್ ಕೋಟೆಯಲ್ಲಿ ಧಗಧಗಿಸ್ತಿರೋ ಸಿಎಂ ಡಿಸಿಎಂ ಬದಲಾವಣೆ ಬೆಂಕಿ ಈಗ ಕೆಪಿಸಿಸಿ ಕುರ್ಚಿಯ ಬುಡಕ್ಕೆ ಬಂದು ಬಿದ್ದಿದೆ. ಸಿದ್ದರಾಮಯ್ಯ ಪಡೆ ಕಟ್ಕೊಂಡು ದೆಹಲಿಯಲ್ಲಿ ದಾಳ ಉರುಳಿಸಿದ್ದಾರೆ. ಇತ್ತ ಒಂಟಿಯಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರೋ ಡಿಸಿಎಂ ಡಿಕೆ ಸಚಿವರ ವಿರುದ್ಧ ದೂರು ಕೊಟ್ಟಿದ್ದು 1-to-1 ಚರ್ಚೆ ನಡೆಸಿದ್ದಾರೆ. ರಾಜಕೀಯ ಚದುರಂಗದಾಟದಲ್ಲಿ ಯಾರು ಮೇಲುಗೈ ಸಾಧಿಸುತ್ತಾರೆ ನೋಡಬೇಕು. ದೆಹಲಿಯಿಂದ ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.